ಶ್ರೀ ಗುರುಭ್ಯೋ ನಮಃ. ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಸುಸ್ವಾಗತ. ಹಿಂದೆ ನಾವು ಸುಮಾರು 10ನೇ ಎಪಿಸೋಡ್ನಲ್ಲಿ 161 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ ಮುಂದಿನ ಪಾಠದಲ್ಲಿ 11ನೆಯ ಎಪಿಸೋಡ್ನಲ್ಲಿ 162ರಿಂದ ಪಾಠವನ್ನು ಮುಂದುವರಿಸೋಣ. 162ನೇ ಪ್ರಶ್ನೆ ಏನು? ದ್ವಾರಕಾ ನಿವಾಸಿಗಳಿಗೆ ಯಾವುದು ಸಂಭ್ರಮ ಸಡಗರದ ಹಬ್ಬವಾಯಿತು? ಆಗಲೇ ಹೇಳಿದಂತೆ ಕೃಷ್ಣ ರುಕ್ಮಿಣಿಯನ್ನು ಕುಂಡಿನಪುರದಿಂದ ಕರ್ಕೊಂಡು ಬಂದು ದ್ವಾರಕೆಯ ಮೂಲಮಾಧವ ಉದ್ಯಾನವನದಲ್ಲಿ ವಿವಾಹವಾದ. ವರ್ಣ ಕಡೆಯ ಮತ್ತು ವಧು ಕಡೆಯ ಅಂತ ರೀತಿ ಎರಡು ಗುಂಪನ್ನು ಮಾಡಿಕೊಂಡು ಯಾದವರೇ ವಿವಾಹವನ್ನು ತುಂಬ ಚೆನ್ನಾಗಿ ಸ್ವಾರಸ್ಯವಾಗಿ ಅದನ್ನು ನಡೆಸಿಕೊಟ್ರು ಅಂತ ವರ್ಣನೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಈ ದ್ವಾರಕಾ ನಿವಾಸಿಗಳಿಗೆ ಈ ಕೃಷ್ಣ ರುಕ್ಮಿಣಿಯರ ವಿವಾಹ ಸಂಭ್ರಮ ಸಡಗರ ದೊಡ್ಡ ಹಬ್ಬದಂತೆ ಆಗಿಬಿಡ್ತು. ಕೃಷ್ಣ ರುಕ್ಮಿಣಿಯರ ವಿವಾಹ ಮಹೋತ್ಸವವು ದ್ವಾರಕಾ ನಿವಾಸಿಗಳಿಗೆ ದೊಡ್ಡ ಹಬ್ಬವಾಯಿತು. ಪರೀಕ್ಷಿತ ರಾಜ ಏನು ಪ್ರಶ್ನೆ ಕೇಳಿದ, ವಿನಂತಿಸಿದ ಶುಕಮುನಿಗಳನ್ನು. ತಪ್ಪೆಸಗಿದ ಸತ್ರಾಜಿತ ರಾಜನು ಸ್ಯಮಂತಕ ಮಣಿಯೊಂದಿಗೆ ಮಗಳಾದ ಸತ್ಯಭಾಮಿಯನ್ನು ತಾನೇ ಮುಂದೆ ನಿಂತು ಕೃಷ್ಣನಿಗೆ ಕರೆದು ಒಪ್ಪಿಸಿ ವಿವಾಹ ಮಾಡ್ಕೊಳ್ಳಪ್ಪ ಮಾರಾಯ ಅಂತ ಹೇಳಿ ಆ ಕನ್ಯೆಯನ್ನು ವಿವಾಹ ಮಾಡಿ ಕೊಟ್ಟಿದ್ದಾನಲ್ಲ, ಈ ಕಥೆಯನ್ನು ತಾವು ವಿವರಿಸಬೇಕು ಅಂತ ಕೇಳಿಕೊಳ್ತಾನೆ. ಯಾರು ಈ ಸತ್ರಾಜಿತ ರಾಜ? ಸತ್ರಾಜಿತ ರಾಜ ಅಂದರೆ ಅವನು ಸೂರ್ಯನ ಮಿತ್ರ, ಸೂರ್ಯನ ಪ್ರೀತಿ ಪಾತ್ರನೂ ಕೂಡ ಆಗಿದ್ದ. ಯಾಕೆ ಅವನಿಗೆ ಆ ಹೆಸರು? ಸತ್ರ ಅಂದ್ರೇನು? ಯಾಗಾದಿಗಳು ಅಂತ ಅರ್ಥ. ನಿರಂತರ ದಾನಾದಿಗಳು, ಯಾಗಾದಿಗಳು ಇವುಗಳಿಂದ ಸೂರ್ಯಾಂತರ್ಗತ ಹರಿಯನ್ನು ಅವನು ಒಲಿಸಿಕೊಂಡಿದ್ದ. ಯಾರು? ಸತ್ರಾಜಿತ ರಾಜ. ಅದಕ್ಕಾಗಿ ಅವನಿಗೆ ಆ ಹೆಸರು. ಸತ್ರ ಶಬ್ದಕ್ಕೆ ಯಾವ್ಯಾವ ಅರ್ಥಗಳಿವೆ? ಯಾಗ, ವಿಷ್ಣು, ಔದಾರ್ಯ, ಮುಚ್ಚುವುದು, ಅರಣ್ಯ, ವಂಚನೆ ಮುಂತಾದ ಅನೇಕ ಅರ್ಥಗಳಿವೆ ಈ ಸತ್ರ ಶಬ್ದಕ್ಕೆ. ಇದಕ್ಕೆ ಆಧಾರ ಏನು ಅಂತ ನೋಡೋದು ಅಂತಾಗಿದ್ದರೆ ಅದಕ್ಕೆ ಮೇದಿನಿ ಕೋಶ ನಮ್ಮ ಗಮನಕ್ಕೆ ತರ್ತಾ ಇದೆ. ಯಜ್ಞಭೇದೆ ಸದಾ ದಾನೆ ಸತ್ರಮಾಚ್ಛಾದನೆ ವನೇ ಅಂತ ಒಂದು, ಸತ್ರಂ ಯಜ್ಞೆ ಸದಾ ದಾನ ಛಾದನಾರಣ್ಯ ಕೈತವೇ ಎರಡು ಕೂಡ. ಹೀಗೆ ಈ ಅರ್ಥಗಳನ್ನು ಕೊಡ್ತಕ್ಕಂಥ ಮೇದಿನಿ ಕೋಶ ನಮಗೆ ಈ ಮಾಹಿತಿಯನ್ನು ಕೊಡುತ್ತದೆ. ಸೂರ್ಯನು ಪ್ರೀತಿಯಿಂದ ಸತ್ರಾಜಿತನಿಗೆ ಏನನ್ನು ನೀಡಿದ? ಸ್ಯಮಂತಕ ಮಣಿಯನ್ನು ನೀಡಿದನು. ಈ ಸ್ಯಮಂತಕ ಮಣಿಯ ವೈಶಿಷ್ಟ್ಯ ಏನು? ಆ ಮಣಿ ಪ್ರತಿ ದಿವಸ 8 ಭಾರದಷ್ಟು ಬಂಗಾರವನ್ನು ಕೊಡ್ತಿತ್ತು. ಭಾರ ಅಂದರೆ ಎಷ್ಟು? ಭಾರಂ ಸ್ಯಾತ್ 20 ಸ್ಥೂಲ ಅಂದರೆ 20 ತೊಲೆಗೆ ಒಂದು ಭಾರ ಅಂತ ಹೆಸರು. ಹಾಗಾದರೆ ಒಂದು ತೊಲೆ 10 ಗ್ರಾಮ್, ಆಮೇಲೆ 10 × 20 200 ಗ್ರಾಮ್. ಇದು ಒಂದು ಭಾರ. 20 ಭಾರ ಅಂದರೆ 20 ತೊಲೆ. 20 ತೊಲೆ ಅಂದರೆ 200 ಗ್ರಾಮ್. 20 × 200, 10 ತೊಲೆ 10 ಗ್ರಾಮಿಗೆ 1 ತೊಲೆ. ಅಂಥದ್ದು 20 20 ಸ್ಥೂಲ. 20 ತೊಲೆ ಅಂದರೆ 200 ಗ್ರಾಮ್ ಇಂಟು 8 16 ಗ್ರಾಮ್, 1600 ಗ್ರಾಮ್. ಪ್ರತಿ ದಿವಸ ಆ ಮಣಿ 1600 ಗ್ರಾಮ್ ಬಂಗಾರವನ್ನು ನೀಡ್ತಾ ಇತ್ತು. ಈ ಭಾರ ತೂಕದ ಕೋಷ್ಟಕವನ್ನು ನೋಡುವಂತಾಗಿದ್ದರೆ 4 ಭತ್ತದ ಕಾಳು ಅದರ ತೂಕ ಏನು ಬರ್ತದೆ ಅದು ಒಂದು ಗುಲಗಂಜಿಗೆ ಸಮ ಆಗ್ತದೆ. ಒಂದು ಗುಲಗಂಜಿ ಸಮಕ್ಕೆ 4 ಭತ್ತದ ಕಾಳಿನ ತೂಕ. 5 ಗುಲಗಂಜಿ ಒಂದು ಪಣ, 8 ಪಣ ಒಂದು ಧರಣ, 8 ಧರಣ ಒಂದು ಕರ್ಷ, 4 ಕರ್ಷ ಒಂದು ಫಲ, 100 ಫಲ ಒಂದು ತೊಲ, 20 ತೊಲ ಒಂದು ಭಾರ. ಈ ಎಲ್ಲ ಮಾಹಿತಿ ಚತುರ್ಭಿ ವ್ರೀಹಿ ಗುಂಜಂ ಗುಂಜಾತ್ ಪಂಚಪಣಂ ಪಣಾತ್ ಅಷ್ಟೌ ಧಾರಣಮಷ್ಟೌ ಚ ಅಂತ ಮಾಹಿತಿ ನಮಗೆ ಆ ಮಾತುಗಳಲ್ಲಿ ಲಭ್ಯವಿದೆ.
ಕೃಷ್ಣನು ಸತ್ರಾಜಿತನಿಗೆ ಏನು ಹೇಳಿದ? ನೋಡಪ್ಪ, ಮತ್ತೆ ನಮ್ಮ ರಾಜನಿಗೆ ಈ ಮಣಿಯನ್ನು ಕೊಡ್ತೀಯೋ ಹೇಗೆ ಅಂತ ಕೇಳ್ತಾನೆ. ಮಣಿ ಕೊಡ್ತೀಯ? ಸತ್ರಾಜಿತ ಉತ್ತರ ಕೊಟ್ಟ, ಅದೆಲ್ಲ ಆಗೋದಿಲ್ಲ ರೀ, ಶ್ರೇಷ್ಠವಾದ ಮಣಿ ಇದು, ಯಾರ್ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ, ಆಯ್ತು ಬೇಡ ಇಟ್ಕೋ ಅಂತ ಹೇಳಿಬಿಟ್ಟ ಕೃಷ್ಣ. ಆದರೆ ಮಣಿ ಮನೆಯಿಂದ ಕಣ್ಮರಿ ಆಗಿಬಿಡ್ತದೆ. ಸತ್ರಾಜಿತದ ಮನೆಯಿಂದ ಹೇಗೆ ಕಣ್ಮರಿ ಆಗ್ತದೆ? ಸತ್ರಾಜಿತ ಒಬ್ಬ ಸಹೋದರ ಇದ್ದ, ಅವನ ಹೆಸರು ಪ್ರಸೇನ ಅಂತ. ಅವನ ಆ ಮಣಿಯನ್ನು ಕೊಳಲಿ ಕಟ್ಟಿಕೊಂಡು ಬೇಟೆಯಾಡಲಿಕ್ಕೆ ಅಂತ ಹೋಗ್ತಾನೆ. ಹೋಗುವಾಗ ದಾರಿಯಲ್ಲಿ ಸಿಂಹ ಬಂತು, ಪ್ರಸೇನನ್ನು ಕೊಂದಿತು. ಆ ಮಣಿಯನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. ಅದನ್ನು ಜಾಂಬುವಂತ ನೋಡಿದ. ಅವನು ಸಿಂಹವನ್ನು ಕೊಂದ, ಆ ಮಣಿಯನ್ನು ತಾನು ತಗೊಂಡ. ಮನೆಗೆ ಬಂದ, ಆ ಮಕ್ಕಳಿಗೆ ಆಟಿಕೆಗಳಲ್ಲಿ ನಿಂತ್ಕೊಂಡು ಹೇಳಿ ಅದನ್ನು ಆಟಿಕೆಗೆ ಬಳಕೆ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಹೀಗೆ ಸತ್ರಾಜಿತ ರಾಜನ ಮನೆಯಿಂದ ಆ ಮಣಿ ಅದು ಅದೃಶ್ಯ ಆಗಿಬಿಟ್ಟಿದೆ. ಕೃಷ್ಣನ ಮೇಲೆ ಅಪವಾದ ಬಂತು. ಹೇಗೆ? ರಾಜ ಅಂದ, ಕೃಷ್ಣ ಕೇಳಿದ್ದ, ಮಣಿ ಕೊಡ್ತೀನಪ್ಪ ನನಗೆ ಅಂತ. ಉಗ್ರಸೇನ ಮಹಾರಾಜ ಬೇಕಾಗಿದೆ, ಕೊಡ್ತೀಯ ಅಂತ ಹೇಳಿದೆ. ನಾ ಕೊಡೋದಿಲ್ಲ ಅಂತ ಹೇಳಿದ್ದೆ. ಏನು ಅವನು ತೊಗೊಂಡೋ ಮತ್ತೆ ಯಾರು ತೊಗೊಂಡ್ರೋ ಗೊತ್ತಿಲ್ಲ ಅಂತ ಮಾತಾಡಿದ. ಅದು ಹಂಗೆ ಕರ್ಣಾಕರ್ಣಿ, ಒಬ್ಬ ಬಾಯಿಂದ ಒಬ್ಬರು ಬಾಯಿಂದ ಅದು ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಕೃಷ್ಣ ಮಣಿ ಕದ್ದಿದ್ದಾನೆ. ಅಪವಾದದ ಮಾತು ಬೇಗನೆ ಬರ್ತದೆ, ಬೇಗ ಹರಡ್ತದೆ. ಜನರು ಕರ್ಕರ್ ಹೇಳ್ತಿರ್ತಾರೆ, ಟೀ ಆಮೇಲೆ ಕುಡೀರಿ, ಬನ್ನಿ, ಒಂದು ಒಳ್ಳೆಯ ವಿಷಯ ಇದೆ, ಒಂದು ಹೊಸ ವಿಷಯ ಇದೆ ಅಪವಾದ ಬಗ್ಗೆ. ಹಾಗಾಗಿ ಜೋರಾಗಿ ಮಾತಾಡ್ತಕ್ಕಂಥ ಕೇಳಂಗಿಲ್ಲ. ಏನು ಪಿಸುಗುಟ್ಟು ಮಾತಾಡ್ತಿರ್ತಾರೆ ನೋಡ್ರಿ, ಅಲ್ಲಿ ಲಕ್ಷ ಕೊಟ್ಟು ಕೇಳ್ತಾರೆ, ಕಿವಿಗೊಟ್ಟು. ಸಮಥಿಂಗ್ ಈಸ್ ದೇರ್. ಜನರ ಸ್ವಭಾವ ಇದು. ಹಾಗಾಗಿ ಅಪವಾದ ಬಂದು ಬಿಡುತ್ತದೆ. ಅಪವಾದ ಬಂದಾಗ ಅದನ್ನು ಪರಿಹಾರ ಮಾಡಿಕೊಳ್ಳಬೇಕಾಗಿದೆ. ಕೃಷ್ಣ ಮಣಿ ಹಾಗೂ ತಮ್ಮನನ್ನು ಕಾಣದ ಸತ್ರಾಜಿತ ರಾಜನು ಇದು ಕೃಷ್ಣನ ಕೈವಾಡ ಅಂತಂದ. ಅದು ಕರ್ಣಾಕರ್ಣಿ ಕೃಷ್ಣನ ಮಣಿಗಲ್ಲ ಎಂಬತಕ್ಕಂಥ ಸುದ್ದಿ ಎಲ್ಲ ಕಡೆಗೆ ಹಬ್ಬಿ ಕೃಷ್ಣನ ಮೇಲೆ ಮಣಿ ಕದ್ದಿದ್ದಾನೆ ಅಪವಾದ ಬಂದುಬಿಟ್ಟಿತು. ಶ್ರೀಕೃಷ್ಣ.